ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರದಿಂದ 5 ಸ್ಕೀಮ್ಗಳನ್ನು ಏನು ಕೊಟ್ಟಿದ್ದರು, ಅದರಲ್ಲಿ ಇದೊಂದು ಸ್ಕೀಮು ಕರ್ನಾಟಕ ಯುವ ನಿಧಿ ಸ್ಕೀಮನ್ನು ಅತಿ ಬೇಗ ಇದೇ ತಿಂಗಳಲ್ಲಿ ಜಾರಿ ಮಾಡಲಾಗುತ್ತೆ ಅಂತ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೋಡಲಿಕ್ಕೆ ಸಿಗುತ್ತೆ. ಮತ್ತು ನ್ಯೂಸ್ ಪೇಪರಲ್ಲಿ ಕೂಡ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಪ್ಯಾರಾಮೆಡಿಕಲ್, GNM ನರ್ಸಿಂಗ್, BSc ನರ್ಸಿಂಗ್, ಆಮೇಲೆ ಅಲರ್ಡ್ ಹೆಲ್ತ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಏನಾದರೂ ಬರುತ್ತಾ ಅಂತ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ಯಾಕಂತಂದರೆ ನಮ್ಮ ವಿದ್ಯಾರ್ಥಿಗಳು ಕೂಡ ಡಿಗ್ರಿಯನ್ನು ಮಾಡಿದ್ದಾರೆ, ಆಮೇಲೆ ಡಿಪ್ಲೊಮಾ ಕೋರ್ಸನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಯೂಸ್ಫುಲ್ ಆಗಲಿ. ಯಾಕಂದರೆ ಮುಗಿಸಿ ಹೋಗಿರುವಂಥ ವಿದ್ಯಾರ್ಥಿಗಳು ಕೂಡ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ನಿರುದ್ಯೋಗಿಗಳಿರ್ತಾರೆ, ಅಂದರೆ ಜಾಬನ್ನು ಹುಡುಕ್ತಾ ಇರ್ತಾರೆ. ಅಂಥವ್ರಿಗೆ ಇದೊಂದು ಹೆಲ್ಪ್ಫುಲ್ ಆಗ್ಬೋದು ಅಂತ. ಇಲ್ಲಿ ಏನಾಗಿದೆ ಅಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ಒಂದು ಸ್ಕೀಮನ್ನು ತೆಗೆದಿದ್ದಾರೆ. ಅದರ ಹೆಸರು ಕರ್ನಾಟಕ ಯುವ ನಿಧಿ ಸ್ಕೀಮ್ ಅಂತ. ಇದು 2023ರಲ್ಲಿ ತೇರ್ಗಡೆಯಾಗಿರುವಂತಹ, ಆಮೇಲೆ 2023ರಲ್ಲಿ ತೇರ್ಗಡೆಯಾಗಿರಬೇಕು. ಆಮೇಲೆ 180 ದಿನಗಳು ಕಳೆದರೂ ಕೂಡ ಜಾಬ್ ಸಿಕ್ಕಿರಬಾರ್ದು. ಅಂಥವರಿಗೆ ಈ ಒಂದು ಸವಲತ್ತನ್ನು ಕೊಡಲಾಗುತ್ತದೆ. ಅಂಥವರಿಗೆ ವೃತ್ತಿಪರ ಕೋರ್ಸುಗಳು ಸೇರಿದಂತೆ, ವೃತ್ತಿಪರ ಕೋರ್ಸ್ ಅಂದರೆ ನಮ್ಮ ಬಂದು ಮೆಡಿಕಲ್ ಕೋರ್ಸ್ ಎಲ್ಲ ಬರುತ್ತೆ. ಪ್ಯಾರಾಮೆಡಿಕಲ್, GNM ನರ್ಸಿಂಗ್, ಆಮೇಲೆ BSc ಅಲರ್ಡ್ ಹೆಲ್ತ್ ಸೈನ್ಸು, BPT, MBBS ಎಲ್ಲ ಕೂಡ ಪ್ರೊಫೆಷನಲ್ ಕೋರ್ಸಲ್ಲಿ ಬರ್ತವೆ. ಅದಕ್ಕೆ ನಾವು ವೃತ್ತಿಪರ ಕೋರ್ಸ್ಗಳಂತ ಕರಿತೀವಿ. ಇವುಗಳಿಗೆ ಏನಂದರೆ ಡಿಗ್ರಿ ಆದವರಿಗೆ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಡಿಪ್ಲೊಮಾ ಆದವರಿಗೆ 1,500 ರೂಪಾಯಿ ತನಕನೂ ನಾವು ಸ್ಟೈಫಂಡನ್ನು, ಯಾರು ನಿರುದ್ಯೋಗಿ ಅಭ್ಯರ್ಥಿಗಳಿದ್ದಾರೆ, ಅಂದರೆ ಜಾಬ್ ಸಿಗದೇ ಇದ್ದಾರೆ, ಅಂಥವ್ರಿಗೆ ಕೊಡ್ತೀವಿ ಅಂತ ಈ ಒಂದು, ಅಂದರೆ ನಮ್ಮ ಪ್ಯಾರಾಮೆಡಿಕಲ್ಗೆ 1,500 ರೂಪಾಯಿ ಬರುತ್ತೆ. ಡಿಗ್ರಿ ಆದವರಿಗೆ ಅಂದರೆ BSc ನರ್ಸಿಂಗು, ಆಮೇಲೆ BSc MLT, OT, ಡಯಾಲಿಸಿಸ್ ಈ ಥರದ 3,000 ರೂಪಾಯಿ ಬರುತ್ತೆ. ಈ ಒಂದು ಇಂಪಾರ್ಟೆಂಟ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗ್ಬೋದು ಅಂದರೆ ಡಿಸೆಂಬರ್ 26, ಅಂದರೆ ಇದೇ ತಿಂಗಳು 26ಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಆರಂಭ ಮಾಡ್ತೀವಿ ಅಂತ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಸಚಿವರಂತ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ. 26ಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ. ಅದಕ್ಕೆ ಕಂಡೀಷನ್ ಏನೆಲ್ಲ ಇದ್ದಾವೆ, ಎಲಿಜಿಬಿಲಿಟಿ ಕ್ರೈಟೇರಿಯಾ ಒಂದೊಂದಾಗಿ ನೋಡ್ತಾ ಹೋದರೆ, ಒಂದನೇದು ಡಿಪ್ಲೊಮಾ ಅಥವಾ ಡಿಗ್ರಿ ಮುಗಿಸಿ 6 ತಿಂಗಳಾಗಿರಬೇಕು. ಅಂದರೆ 6 ತಿಂಗಳಾದರೂ ಉದ್ಯೋಗ ಲಭಿಸಿರಬಾರ್ದು. ಕನ್ನಡಿಗರಿಗೆ ಮಾತ್ರ, ಅದರ್ ಸ್ಟೇಟ್ನವ್ರಿಗಿಲ್ಲ ಇದೊಂದು ಜಾಬ್. ಉದ್ಯೋಗ ಅಂದರೆ ಡಿಪ್ಲೊಮಾ ಡಿಗ್ರಿ ಮುಗಿಸಿ 6 ತಿಂಗಳಾಗಿರಬೇಕು, 6 ತಿಂಗಳಿಂದ ಸಿಕ್ಕಿರಬಾರ್ದು. ಓಕೆ, ಉದ್ಯೋಗ ಲಭಿಸಿ ಅಂಥ ಕನ್ನಡಿಗರಿಗೆ ಕೊಡ್ತಾ ಇದ್ದೀವಿ ಅಂತ ಒಂದು ಹೇಳ್ತಾ ಇದ್ದಾರೆ. ಎರಡನೇ ಕಂಡೀಷನ್ ಅಂದರೆ ಈ ಸೌಲಭ್ಯವು 2 ವರ್ಷದ ತನಕ ಮಾತ್ರ ಇರುತ್ತೆ. ಅಂದರೆ 2 ವರ್ಷದ ತನಕ ನಿಮ್ಗೆ ಜಾಬ್ ಹತ್ಕೊಳ್ಳೋ ತನಕ ಕೊಡ್ತಾರೆ. ಓಕೆ, ನೀವು ಜಾಬ್ ಹತ್ಕೋಬೇಕು. 2 ವರ್ಷ ಅವಧಿ ತನಕ ಇರುತ್ತೆ. 2 ವರ್ಷ ಆದಮೇಲೆ ನೀವು ಜಾಬ್ ಹತ್ಕೊಳ್ಳಿಲ್ಲ ಅಂದರೂ ಕೊಡೋದಿಲ್ಲ. ಓಕೆ, ಒಟ್ಟು ಜಾಬ್ ಹತ್ಕೋಬೇಕು ನೀವು ಎನಿ ಕಂಡೀಷನ್ ಒಳಗಡೆ. 2 ವರ್ಷ ತನಕ ಕೊಡ್ತಾರೆ. ಆಮೇಲೆ DBT ಮುಖಾಂತರ ನಿಮಗೆ ಇದನ್ನು ಸಂದಾಯ ಮಾಡ್ತಾರೆ. DBT ಅಂತಂದರೆ ಡೈರೆಕ್ಟ್ ನಿಮಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆಮೇಲೆ ನೀವು ಒಂದು ಘೋಷಣಾ ಪತ್ರ ಕೊಡಬೇಕು. ನಿರುದ್ಯೋಗಿ ಇದೇನಪ್ಪ, ನನಗೆ ಇನ್ನೂರಿಗೆ ಯಾವುದೂ ಜಾಬ್ ಇಲ್ಲ, ಪ್ರೈವೇಟಲ್ಲೂ ಇಲ್ಲ, ಗೌರ್ಮೆಂಟಲ್ಲೂ ಇಲ್ಲ, ನಾನು ಸ್ವಯಂ ಪ್ರೇರಿತವಾಗಿ ಹೇಳ್ತಾ ಇದ್ದೀನಿ, ನನಗೆ ಯಾವುದೂ ಜಾಬ್ ಇಲ್ಲ ಅಂತ ನೀವು ಒಂದು ಘೋಷಣಾ ಪತ್ರವನ್ನು ಕೊಡಬೇಕಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ ಕೇಸ್ ಆಫ್ ಇದರಲ್ಲಿ ತಪ್ಪಾದರೆ ನಿಮ್ಗೆ ದಂಡ ಹಾಕ್ತಾರಂತೆ, ಇನ್ನೂ ಸುಳ್ಳುಗಳ ಮಾಹಿತಿ ಕೊಟ್ಟರೆ. ಓಕೆ, ಆಮೇಲೆ ಯಾರು ಇದಕ್ಕೆ ಎಲಿಜಿಬಲ್ ಆಗೋದಿಲ್ಲ, ಯಾವೆಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಎಲಿಜಿಬಲ್ ಆಗೋದಿಲ್ಲ ಅಂತಂದರೆ, ಈಗಾಗಲೇ ಒಂದು 2023ರಲ್ಲಿ ಪಾಸಾಗಿ ಅಡ್ಮಿಷನ್ ಮಾಡಿಸಿರ್ತಾರಲ್ಲ. ಎಕ್ಸಾಂಪಲ್, ಇವಾಗ ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ, ಬಟ್ ಅವರು BSc MLT ಅಡ್ಮಿಷನ್ ಮಾಡಿಸಿದ್ದಾರೆ. ಅಂಥವ್ರುಗಳಿಗೆ ಈ ಒಂದು ಸ್ಕೀಮು ಅಪ್ಲಿಕೇಬಲ್ ಆಗೋದಿಲ್ಲ. ಆಮೇಲೆ ಇನ್ ಕೇಸ್ ಆಫ್ ನೀವೇನಾದರೂ ಸರ್ಕಾರಿ ಅಥವಾ ಖಾಸಗಿ ವಲಯದಲ್ಲಿ ಉದ್ಯೋಗನ ಪಡೆದಿದ್ದರೆ, ಅಂದರೆ ಉದಾಹರಣೆಗೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ, ಅಂದರೆ NHM ಅಡಿಯಲ್ಲಿ ಅಥವಾ ಗುತ್ತಿಗೆ ಆಧಾರದ ಮೇಲೆ, ಅಥವಾ ಪ್ರೈವೇಟ್ಗಳಲ್ಲಿ, ಖಾಸಗಿ ವಲಯ ಪ್ರೈವೇಟ್ ಲ್ಯಾಬಲ್ಲಿ ಅಲ್ಲಿ ನೀವು ಮಾಡ್ತಾಯಿದ್ರೆ, ಅಲ್ಲಿ ನಿಮಗೆ ಏನು ಕೊಡೋದಿಲ್ಲ, ಈ ಭತ್ಯೆ ಬರೋದಿಲ್ಲ. ಆಮೇಲೆ ರಾಜ್ಯ ಮತ್ತು ಕೇಂದ್ರದ ವಿವಿಧ ಯೋಜನೆಯಡಿ ಬ್ಯಾಂಕ್ ಏನೋ ಸಾಲಗೆಲ್ಲ ಮಾಡಿದ್ರಿ, ಉದಾಹರಣೆಗೆ ಸ್ಟೂಡೆಂಟ್ ಇದನ್ನು ಲೋನ್ ತೆಗೆಸಿರ್ತೀರಿ, ಅಥವಾ ಯಾವುದೋ ಒಂದು ಸ್ಕೀಮ್, ಗೌರ್ಮೆಂಟ್ ಸ್ಕೀಮಿಂದ ಲೋನ್ಗಳನ್ನು ತೆಗೆಸಿರ್ತಾರೆ ಸ್ಟಡಿ ಮಾಡಬೇಕಾದ್ರೆ. ಅಂಥವ್ರುಗಳಿಗೆ ಸ್ವಯಂ ಉದ್ಯೋಗ ಅಂದರೆ ಸಾಲ ಪಡೆದು, ಓಕೆ, ಇದ್ರದ್ದಲ್ಲ, ಎದ್ರದ್ದು ನಮ್ಮ ಸ್ಟೂಡೆಂಟ್ದು ಇದ್ರದ್ದಲ್ಲ, ಯಾರ್ದು ಅಂದರೆ ಈಗ ಸಾಲ ಪಡ್ಕೊಂಡು ಓನ್ ಬಿಸ್ನೆಸ್ ಹಾಕಿರ್ತಾರೆ. ಓಕೆ, ಸಾಲ ಪಡ್ಕೊಂಡು ಬಿಸ್ನೆಸ್ ಹಾಕಿರ್ತಾರಲ್ಲ, ಅಂಥವರಿಗೆ ಈ ಒಂದು ಸ್ಕೀಮ್ ಅನ್ವಯವಾಗೋದಿಲ್ಲ. ಓಕೆ, ಯಾರಿಗೆ ಅನ್ವಯ ಆಗುತ್ತೆ ಅಂದರೆ ಲೋನ್ಗಿಂತ ಇದ್ರದ್ದು ಸ್ಟೂಡೆಂಟ್ ಲೋನ್ ತೆಗೆಸ್ತಾರೆ ಅನ್ವಯ ಆಗುತ್ತೆ. ಯಾರು ಲೋನ್ ತೆಗೆಸಿ ಜಾಬ್ ಇದನ್ನು ಮಾಡಿರ್ತಾರೆ, ಏನೋ ಬಿಸ್ನೆಸ್ ಮಾಡ್ತಿರ್ತಾರೆ, ಅಂಥವ್ರಿಗೆ ಇದು ಕೂಡ ಅನ್ವಯವಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಇಂಪಾರ್ಟೆಂಟ್ ಇದು.
ಒಂದು ಡಿಪ್ಲೊಮಾ ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ರೆಡಿ ಇರಬೇಕು. ಆಧಾರ್ ಕಾರ್ಡ್ ಅಭ್ಯರ್ಥಿದು, ಬ್ಯಾಂಕ್ ಪಾಸ್ಬುಕ್ ಬೇಕು, ಫೋಟೋ ಬೇಕು, ಜಾತಿ ಆದಾಯ ಪ್ರಮಾಣ ಪತ್ರ ಬೇಕು, ವಾಸಸ್ಥಳ ಅಂದರೆ ಡೊಮೈನ್ಸಲ್ ಸರ್ಟಿಫಿಕೇಟ್ ಬೇಕು, ಹಾಗೂ ಇತರೆ ದಾಖಲಾತಿ ಅಂದರೆ ಇನ್ನೂ ಮೆನ್ಷನ್ ಮಾಡಿಲ್ಲ. ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಗೊತ್ತಾಗುತ್ತೆ. ಆವಾಗ ಕೂಡ ನಾನು ಡೆಫಿನೆಟಾಗಿ ನಿಮಗೆ ಅಪ್ಡೇಟ್ ಕೂಡ ಮಾಡ್ತೀನಿ ಇನ್ನೂ ಯಾವ ಡಾಕ್ಯುಮೆಂಟ್ ಬೇಕಾಗ್ಬೋದು ಅಂತ. ಓಕೆ, ಆವಾಗ ಅಂದರೆ ದೃಢೀಕರಣ ಪತ್ರಗಳನ್ನು ಕೂಡ ಕೇಳ್ಬೋದು. ನಿಮ್ಮಲ್ಲಿ ಡಿಕ್ಲರೇಷನ್ ಫಾರ್ಮ್ ಇವೆಲ್ಲ ಕೇಳ್ಬೋದು. ಓಕೆ, ಆಮೇಲೆ ತಹಸೀಲ್ದಾರ್ ಆಫೀಸಿಂದ ನಿಮ್ಮಲ್ಲಿ ನಿರುದ್ಯೋಗಿ ಅಂದರೆ ಇವ್ಗೆ ಯಾವುದು ಜಾಬ್ ಇಲ್ಲ ಅಂತೇಳಿ ಸರ್ಟಿಫಿಕೇಟ್ ಸಿಗುತ್ತೆ, ಅದನ್ನು ಕೂಡ ನಿಮ್ಮಲ್ಲಿ ಕೇಳ್ಬೋದು. ಅದು ಇತರೆ ದಾಖಲಾತಿಯಲ್ಲಿ ಬರುತ್ತೆ. ಬಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಮತ್ತೊಂದು ಸಲ ನಾನು ವಿಡಿಯೋ ಮಾಡ್ತೇನೆ. ಇದೆಲ್ಲ ಯಾರಿಗೆ ಯೂಸ್ ಆಗುತ್ತೆ ಅಂತಂದರೆ ನಮ್ಮ 2023 ಪಾಸ್ ಆಗಿದ್ದೀವಿ, ಬಟ್ ಇನ್ನೂರಿಗೆ ನಮ್ಗೆ ಜಾಬ್ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅಂಥವ್ರಿಗೆ ಏನಾದರೂ ಒಂದು ಧನ ಸಹಾಯ ಆಗ್ಬೋದು, ಒಂದು 1500 ರೂಪಾಯಿ. ಓಕೆ,